ಶಾಸಕ ಕೌಜಲಗಿ ಭರವಸೆಗೂ ಕೂಡ ಕುಟುಂಬಸ್ಥರು ಸಮಾಧಾನಗೊಳ್ತಾ ಇಲ್ಲ. ಇನಾಮದಾರ್ ಸಕ್ಕರೆ ಕಾರ್ಖಾನೆ ಆಡಳಿತ ಮಂಡಳಿಯ ವಿರುದ್ಧ ಕಿಚ್ಚು ಹೊತ್ಕೊಂಡಿದೆ. ನೋಡಿ, ಒಂದ್ ಕಡೆ ಮೃತರ ಮನೆಗೆ ಭೇಟಿ ಕೊಟ್ಟಂತಹ ಶಾಸಕರ ಭರವಸೆ ಏನಿದೆ, ಆ ಭರವಸೆಗೂ ಕೂಡ ಸಮಾಧಾನ ಆಗ್ತಾ ಇಲ್ಲ ಕುಟುಂಬಸ್ಥರು. ಇನಾಮದಾರ್ ಸಕ್ಕರೆ ಕಾರ್ಖಾನೆ ಆಡಳಿತ ಮಂಡಳಿ ವಿರುದ್ಧ ಕಿಚ್ಚು ಹೊತ್ಕೊಂಡಿದೆ, ತಮ್ಮ ಆಕ್ರೋಶ ಹೊರ ಹಾಕ್ತಾ ಇದ್ದಾರೆ. ಕಾರ್ಖಾನೆಯ ಆಡಳಿತ ಮಂಡಳಿಗೆ ಮೃತರ ಕುಟುಂಬದ ಹಿಡಿಶಾಪ ತಟ್ತಾ ಇದೆ. ಕುಟುಂಬಗಳ ಕಿಚ್ಚಿಗೆ ಹೆದರಿ ಓಡೋಡಿ ಬಂದಿದೆ ಆಡಳಿತ ಮಂಡಳಿ. ಮೃತ ಕಾರ್ಮಿಕನ ಮನೆಗೆ ಎದ್ನೋ ಬಿದ್ನೋ ಅಂತ ಬಂದಿದ್ದಾರೆ ಕಾರ್ಖಾನೆಯ ಎಂಡಿ. ನಾ ಹೇಳ್ತಾ ಇದ್ದಲ್ಲ, ಘಟನೆ ಆಗಿ 2 ದಿನ ಆದ್ಮೇಲೆ. ಯಾಕಂತಂದ್ರೆ ಒಂದ್ ಕಡೆ ಆಕ್ರೋಶ, ಪ್ರತಿಭಟನೆ ಇದೆಲ್ಲವೂ ಕೂಡ ಜಾಸ್ತಿ ಆಗ್ತಾ ಇತ್ತು. ಇನಾಮದಾರ್ ಸಕ್ಕರೆ ಕಾರ್ಖಾನೆಯ ಎಂಡಿ ರವೀಂದ್ರ ಪಟ್ಟಣ ಶೆಟ್ಟಿ ಅವರು ಬಂದಿದ್ದಾರೆ. ಬೈಲಹೊಂಗಲ ತಾಲೂಕಿನ ಅರವಳ್ಳಿ ಗ್ರಾಮಕ್ಕೆ ಬಂದು 15 ಲಕ್ಷ ರೂಪಾಯಿ ಚೆಕ್ ಅನ್ನ ಕೊಡೋದಕ್ಕೆ ಅವರು ಮುಂದಾಗಿದ್ರು. 20 ಲಕ್ಷ ರೂಪಾಯಿ ಪರಿಹಾರ ಕೊಡೋದಾಗಿ ಮೌಖಿಕ ಘೋಷಣೆ ಮಾಡಿದ್ರು. ಆದ್ರೆ 15 ಲಕ್ಷ ಪರಿಹಾರ ಚೆಕ್ ಪಡೆಯೋಕೆ ಕುಟುಂಬಸ್ಥರು ಹಿಂದೆ ಸರಿದಿದ್ದಾರೆ. ನಮಗ್ ಬೇಡ, ಇಲ್ಲಿವರೆಗೆ ಸಾಂತ್ವನ ಹೇಳೋದಕ್ಕೆ ಯಾಕೆ ಬಂದಿಲ್ಲ ಅಂತ ಕ್ಲಾಸ್ ತಗೊಂಡಿದ್ದಾರೆ. ಅಟ್ಲೀಸ್ಟ್ ಒಂದು ಸೌಜನ್ಯಕ್ಕಾದ್ರೂ, ಮಾನವೀಯತೆಗಾಗೂ ಫೋನ್ ಮಾಡಿ ಹೆದರ್ಕೊಳ್ಬೇಡಿ, ನಾವಿದೀವಿ ನಿಮ್ ಜೊತೆಗೆ ಅನ್ನುವಂತ ಒಂದು ಸಣ್ಣ ಭರವಸೆ ಅಥವಾ ಒಂದು ಸಣ್ಣ ಸಾಂತ್ವನ ಹೇಳುವಂತ ಕೆಲಸ ಮಾಡಿರಲಿಲ್ಲ. ಇಷ್ಟು ದಿನ ಒಂದೇ ಒಂದು ಫೋನ್ ಕಾಲ್ ಕೂಡ ಮಾಡಿಲ್ಲ ಅಂತೇಳಿ ಬಹಳ ಕೋಪ ಮಾಡ್ಕೊಂಡಿದ್ದಾರೆ. ನೊಂದ ಕುಟುಂಬಕ್ಕೆ ಸಾಂತ್ವನ ಹೇಳಿಲ್ಲ ಅಂತ ಗ್ರಾಮಸ್ಥರು ಕ್ಲಾಸ್ ತಗೊಂಡಿದ್ದಾರೆ. ಮೃತರ ಕುಟುಂಬಕ್ಕೆ ತಲಾ 25 ಲಕ್ಷ ಪರಿಹಾರ ಕೊಡಿ ಅಂತ ಪಟ್ಟು ಹಿಡಿದಿದ್ದಾರೆ. ಸಿಪಿಐ ಸಾಹೇಬರು ಬಂದ್ರು, ಕಿತ್ತೂರು ಸಿಪಿಐ ಸಾಹೇಬರು ಬಂದ್ರು. ನಮ್ಮಿಂದ ಯಾರಿಗೂ ಸಾರ್ವಜನಿಕರಿಗೆ ತೊಂದರೆ ಆಗಬಾರ್ದು, ನಾವಂತೆ ಆಲ್ರೆಡಿ ನೊಂದ್ಕೊಂಡೇವ. ಇನ್ನು ಯಾವ್ದೋ ಒಂದು ಹೆರಿಗೆ ಪೇಷಂಟ್ ಇರ್ತೈತಿ, ಯಾವ್ದೋ ಆಕ್ಸಿಡೆಂಟ್ ಪೇಷಂಟ್ ಇರ್ತೈತಿ. ನಾವು ರಸ್ತೆ ಬಂದ್ ಮಾಡಿ ಕಾಸ ಇನ್ನಿಂದ ನಾನು ಬೆಳೆದನು, ದೊಡ್ಡವಾಗಿದನು, ನನ್ನ ಒಂದು ಫ್ಯಾಕ್ಟ್ರಿ ನಡೀತಾ ಇರೋದನ್ನ ಕಾರ್ಮಿಕನ ಒಂದು ಬಂದ ಕಾಸ ಏನ್ ಮಾಡ್ಬೇಕಾಗಿತ್ತು, ಸಾಂತ್ವನದ ಒಂದು ನುಡಿ ಹೇಳ್ಬೇಕಾಗಿತ್ತು. ದುಡ್ಡಲ್ಲ, ನಮಗ್ ಬೇಕಾಗಿರ್ತಕ್ಕಂಥದ್ದು ನೊಂದಿರ್ತಕ್ಕಂಥ ತಂದೆ ತಾಯಿಗಳಿಗೆ, ಆ ಕುಟುಂಬಕ್ಕೆ ಒಂದು ಸಾಂತ್ವನದ ನುಡಿ ಹೇಳ್ಬೇಕಾಗಿತ್ತು. ಅದನ್ನ ಯಾಕೆ ಮೀನಾಮೇಷ ಎಣಿಸಿದ್ರು ಹೇಳ್ಬೇಕಾಗಿತ್ತಲ್ಲ. ಇಲ್ಲಪ್ಪ, ನಿಮ್ ಕುಟುಂಬ ಜೊತೆ ನಾವು ಅದೇವು, ಯಾವ್ದಕ್ಕೂ ವರಿ ಮಾಡ್ಬೇಡ್ರಿ, ಆಗ್ಬಾರ್ದಾಗಿತ್ತು, ದುರ್ಘಟನೆ ಆಗೇತಿ, ಅದ್ ಏನ್ ಮುಂದಿನ ಕ್ರಮ ತಗೊಳ್ಳೋಣ, ನಿಮ್ ಜೊತೆ ನಾವು ಅದೇ ಅಂತಂದ್ರೆ ಹೆಂಗ ಆಗ್ತತಿ, ಮಾನಸಿಕವಾಗಿ ಎಷ್ಟೊಂದು ಇದಾಗ್ತಾರ ಅವರು. ಇವ್ರು ಹೊಲಕ್ ಹೋಗ್ಯಾರ್ರಿ, ಬೇರೆ ಯಾರು ಸುದ್ದಿನೇ ಯಾರೋ ಈ ವ್ಯಕ್ತಿಗೆ ಒಬ್ಬ ಮಗ, ಅವ ಎಟ್ ವರ್ಷದ ಸಾಕ್ತಿದ್ದ, ಅವನ್ನ ಆಧಾರ್ ಸ್ತಂಭ ಹೋಯ್ತಿಲ್ಲ, ದೀಪ ಆರಿ ಹೋಯ್ತಿ, ಇನ್ ಏನ್ ಮಾಡ್ಬೇಕವ ಅದ. ರಾಜೇಶ್ ಹೋಗಾರ್ ನಮ್ಮ ಬೆಳಗಾವಿಯ ಪ್ರತಿನಿಧಿ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ, ಲೈವ್ ಜಾಯಿನ್ ಆಗ್ತಾ ಇದ್ದಾರೆ. ರಾಜೇಶ್, ಘಟನೆ ನಡೆದು 2 ದಿನ ಆಯ್ತು. ಸತ್ತಿರುವಂತಹ ಪಾಪ ಅಮಾಯಕ ಕಾರ್ಮಿಕರ ಜೀವಕ್ಕೆ ಬೆಲೆ ಇಲ್ವಾ, ಏನ್ ಕತೆ ಅಂತ ಏನೆಲ್ಲ ಅಪ್ಡೇಟ್ಸ್ ಇದೆ ರಾಜೇಶ್? ಎಸ್ ಪ್ರಭುದೇವ್, ಏನಂತಂದ್ರೆ ಘಟನೆ ನಡೆದು 2 ದಿನಗಳಾದ್ರೂ ಕೂಡ ಇವತ್ತು ಅವ್ರಿಗೆ ಏನೋ ಎಚ್ಚೆತ್ಕೊಂಡಿದ್ದಾರೆ ಅಂತಾನೆ ಹೇಳ್ಬೋದು. ಏನೋ ಮೊನ್ನೆ ತಾನೇ ಮಧ್ಯಾಹ್ನ ಈ ಘಟನೆ ನಡೆಯತಕ್ಕಂಥದ್ದು. ಘಟನೆಯಲ್ಲಿ ಅಲ್ಲಿ ಸ್ಥಳೀಯವಾಗಿ ಒಬ್ಬ ಸಾವನ್ನಪ್ಪದ ನಂತರ ಉಳಿದ 7 ಜನರನ್ನ ಬೆಳಗಾವಿಯ ಖಾಸಗಿ ಆಸ್ಪತ್ರೆಗೆ ದಾಖಲು ಮಾಡಿದ್ರು. ಆ ದಾಖಲು ಮಾಡುವಂತ ಸಂದರ್ಭದಲ್ಲಿ ಏನು ಈ ಇನಾಮದಾರ್ ಶುಗರ್ ಓನರ್ ಇದ್ದಾರೆ, ಏನು ಪ್ರಭಾಕರ್ ಕೋರೆ ಆಗಿರಬಹುದು, ಇನಾಮದಾರ್ ಆಗಿರಬಹುದು, ಅಲ್ಲದೆ ಮತ್ತು ಇನ್ನುಳಿದಂತ ಏನು ಸಹಭಾಗಿತ್ವದಲ್ಲಿ ನಡೆಸಿದಂತ ಮಾಲೀಕರು ಯಾರು ಕೂಡ ಬಂದು ಈ ಕುಟುಂಬಸ್ಥಕ್ಕೆ ಸಾಂತ್ವನ ಹೇಳೋ ಕೆಲಸ ಮಾಡಿಲ್ಲ. ಅಲ್ಲದೆ ಅಟ್ಲೀಸ್ಟ್ ಒಂದು ಏನೋ ಆಸ್ಪತ್ರೆಗೆ ಭೇಟಿ ನೀಡಿ ಅಲ್ಲಿ ಅವರ ಚಿಕಿತ್ಸೆ ಹೇಗ್ ನಡೀತಾ ಇದೆ, ನಿಮ್ಮ ಕುಟುಂಬದ ಜೊತೆ ನಾವು ಇರ್ತೀವಿ ಅನ್ನೋ ಒಂದು ಸಾಂತ್ವನ ಮಾತುಗಳನ್ನ ಹೇಳಿದ್ರೆ ಇಷ್ಟು ಇದು ಆಗ್ತಿರಲಿಲ್ಲ. ಆದ್ರೆ ಯಾವುದೇ ರೀತಿ ಏನು ಕೆಲಸ ಮಾಡ್ಲಿಲ್ಲ. ಆದ್ರೆ ಈಗ 2 ದಿನ ನಂತರ ಮನೆಗಳಿಗೆ ಹೋಗಿ ಭೇಟಿ ಕೊಡುವಂತ ಸಂದರ್ಭದಲ್ಲಿ ಅಲ್ಲಿ ಗ್ರಾಮಸ್ಥರಾಗಿರ್ಬೋದು, ಏನು ನೊಂದಂತ ಕುಟುಂಬಸ್ಥರು ಒಂದ್ ರೀತಿಯಲ್ಲಿ ಅವ್ರನ್ನ ತರಾಟೆಗೆ ತೆಗೆದುಕೊಂಡಿದ್ದಾರೆ, ಸಖತ್ ಕ್ಲಾಸ್ ಗಳನ್ನು ತೆಗೆದುಕೊಂಡಿದ್ದಾರೆ. ಯಾಕಂತಂದ್ರೆ ನಿಮ್ಮ ಪರಿಹಾರ ನಮಗ್ ಬೇಕಾಗಿಲ್ಲ, ಯಾಕಂದ್ರೆ ಇದ್ದಂತ ಒಂದು ಜೀವನ ನಾವು ಕಳ್ಕೊಂಡ್ಕೊಂಡಿದೀವಿ. ಆದ್ರೆ ಈಗ ಪರಿಹಾರ ತಗೊಂಡು ನಾವ್ ಏನ್ ಮಾಡೋಣ, ನಾವು ಈಗ ನಮ್ಮ ಸಾವನ್ನಪ್ಪುವಂತ ನಮ್ಮ ಮಗ ವಾಪಸ್ ಬರಲ್ಲ. ಹಾಗಾಗಿ ನಮಗೆ ನ್ಯಾಯ ಕೊಡಿಸುವಂತ ಕೆಲಸವನ್ನ ಈಗ ಯಾಕೆ ಮಾಡ್ತೀರಾ? ಮೊದಲು ನಾವು ಸತ್ತಂತ ಸಂದರ್ಭದಲ್ಲಿ ನೀವು ಬಂದು ಧೈರ್ಯ ಹೇಳುವಂತ ಕೆಲಸನೂ ಮಾಡ್ಬೇಕಿತ್ತು. ಈ ರೀತಿ ಧೋರಣೆ ಯಾಕೆ ಅಂತಾನು ಮಾತನ್ನು ಹೇಳಿದ್ರು. ಅಲ್ಲದೆ ಸ್ಥಳೀಯ ಶಾಸಕರಂತ ಮಹೇಶ್ ಕೌಜಲ್ ಅವರು ಕೂಡ ಭೇಟಿ ನೀಡಿದ ಸಂದರ್ಭದಲ್ಲಿ ಕೂಡ ತಮ್ಮ ಅಳಲನ್ನ ತೋಳ್ಕೊಂಡ್ರು. ಯಾಕಂದ್ರೆ ಕಾರ್ಖಾನೆಯ ಆರಂಭವಾದಂತ ಸಂದರ್ಭದಲ್ಲಿ ಸಾಕಷ್ಟು ಮುಂಜಾಗ್ರತಾ ಕ್ರಮವನ್ನ ತೆಗೆದುಕೊಳ್ಬೇಕಿತ್ತು. ಆದ್ರೆ ಯಾವುದೇ ರೀತಿ ಕ್ರಮಗಳನ್ನ ತೆಗೆದುಕೊಳ್ಳದೆ ಇವರು ನಮ್ಮ ಮಕ್ಕಳ ಸಾವಿಗೆ ಕಾರಣ ಆಗಿರದ. ಹಾಗಾಗಿ ಇವ್ರ ವಿರುದ್ಧ ಕ್ರಮ ಆಗಬೇಕು. ಕೇವಲ ಯಾರೋ ಮ್ಯಾನೇಜರ್ ಆಗಿರ್ಬೋದು, ಇನ್ನಿತರ ಸಿಬ್ಬಂದಿಗಳ ಮೇಲೆ FIR ದಾಖಲಾದರೆ ಕೂಡ ಆದ್ರೆ ಮೂಲ ಏನು ಮಾಲೀಕರದಾರ ಇವ್ರ ಮೇಲೆ ಯಾಕೆ ಕ್ರಮ ಆಗ್ತಾ ಇಲ್ಲ? ಹೀಗಾಗಿ ಮೂಲ ಮಾಲೀಕರ ಮೇಲೆ ಕ್ರಮ ಆಗ್ಬೇಕು. ಆಮೇಲೆ ಸರ್ಕಾರದ ಸರಿಯಾದ ಸೂಕ್ತ ವ್ಯವಸ್ಥೆ ಕೂಡ ನಮಗೆ ಕುಟುಂಬಕ್ಕೆ ಆಗ್ಬೇಕು. ಅಲ್ಲದೆ
ಕಾರ್ಖಾನೆಯಿಂದ ನಮಗೆ 25 ಲಕ್ಷದಿಂದ 30 ಲಕ್ಷ ರೂಪಾಯಿ ಏನು ಹಣವನ್ನು ಕೂಡ ಕೊಡಿಸ್ಕೊಡ್ಬೇಕು. ಮತ್ತೆ ಕುಟುಂಬಕ್ಕೆ ಯಾವುದೇ ರೀತಿ ಅಂದ್ರೆ ಅಭದ್ರತೆ ಕಾಡದಂತೆ ಒಂದು ಕೆಲಸವನ್ನು ಕೂಡ ಕೊಡುವಂತ ಕೆಲಸವನ್ನು ಕೂಡ ಮಾಡ್ಬೇಕು ನಿಟ್ಟಿನಲ್ಲಿ ಕುಟುಂಬಸ್ಥರು ಕೂಡ ಆಗ್ರಹ ಮಾಡಿದ್ದಾರೆ. ಹೀಗಾಗಿ ಈಗ ಇನ್ನಾದ್ರೂ ಕೂಡ ಪೊಲೀಸರು ಏನು ಕಾರ್ಖಾನೆ ಮೇಲೆ ಕೇಸ್ ಹಾಕುತ್ತಾನು ಕೂಡ ಕಾದ್ ನೋಡ್ಬೇಕು. ಯಾಕಂದ್ರೆ ಪ್ರಭಾವಿಗಳು ಆಗಿರೋ ಕಾರಣಕ್ಕಾಗಿ ಪೊಲೀಸರು ಕೂಡ ಪ್ರಕರಣವನ್ನ ಕೇವಲ ಮ್ಯಾನೇಜರ್ ಹಾಗೂ ಸಿಬ್ಬಂದಿಗಳ ಮೇಲೆ ಹಾಕಿ ಕೈ ತೊಳ್ಕೊಂಡಿದೆ. ಹಾಗಾಗಿ ಪ್ರಮುಖವಾಗಿ ಏನು ಪ್ರಭಾವಿಗಳಿದ್ದಾರೆ, ಏನು ಮಾಲೀಕರಿದ್ದಾರೆ, ಅವ್ರ ಮೇಲೆ ಕೇಸ್ ಕೂಡ ದಾಖಲಾಗಬೇಕು ನಿಟ್ಟಿನಲ್ಲಿ ಏನು ನೊಂದ ಕುಟುಂಬಗಳು 8 ಕುಟುಂಬಗಳು ಇದಾವೆ, ಈ 8 ಕುಟುಂಬಗಳು ಆಗ್ರಹ ಮಾಡ್ತಾ ಇರ್ತಕ್ಕಂಥದ್ದು ಪ್ರಭು. ಓಕೆ, ಥ್ಯಾಂಕ್ ಯು ರಾಜೇಶ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ನೋಡಿ, ಒಂದು ಕಡೆ ಘಟನೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾವು ಗಮನಿಸ್ತಾ ಇದ್ವಲ್ಲ, ಪಾಪ ಒಬ್ಬೊಬ್ರದ್ದೊಂಥರದ ಕತೆ. ಯಾಕಂತಂದರೆ ಹೇಳಿ ಕೇಳಿ ಅವರನ್ನೇ ನಂಬ್ಕೊಂಡು ಅವ್ರ ಮೇಲೆ ಡಿಪೆಂಡ್ ಆಗಿರ್ತಾರೆ. ಅತ್ತ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ತಾ ಇದೆ. ಮತ್ತೊಂದು ಕಡೆ ಈ ಸಕ್ಕರೆ ಕಾರ್ಖಾನೆಯ ಮಾಲೀಕರು ಏನಿದ್ದಾರೆ ಅಥವಾ ಆಡಳಿತ ಮಂಡಳಿ ಏನಿದೆ, ಯಾವುದೇ ರೀತಿಯಾದಂಥ ಸೇಫ್ಟಿ ಮೆಷರ್ಸ್ ಕೊಟ್ಟಿಲ್ಲ ಅಥವಾ ಬೇಕಾದಂತಹ ಸೇಫ್ಟಿ ಪ್ರಿಕಾಷನ್ಸ್ಗಳಿಲ್ಲ. ಏನೋ ಒಂದು ರೀತಿ ತಮಗೆ ಇಷ್ಟ ಬಂದಂತೆ ಯಾವುದೇ ಸೇಫ್ಟಿ ಇಲ್ದಂಗೆ ಆ ಥರದ್ದು ಕೆಲಸ ಮಾಡಿಸ್ಬೇಕಾದ್ರೆ ಅವರ ನಿರ್ಲಕ್ಷ್ಯದಿಂದ 8 ಜನ ಸಾವನ್ನಪ್ಪಿದ್ದಾರೆ ಅಂತ ಅಂದರೆ, ಘಟನೆ ನಡೆದು 2 ದಿನ ಆದಮೇಲೆ ಹೋಗ್ತಾರೆ ಅಂತ ಅಂದರೆ ನೋಡಿ, ಲೆಕ್ಕ ಹಾಕಿ ನೀವು ಹೇಗೆ ನಡೆಸ್ಕೊಳ್ತಾರೆ ಅಲ್ಲಿ ಕೆಲಸ ಮಾಡುವಂಥ ಕಾರ್ಮಿಕರನ್ನ ಅಂತ.